ನಮ್ಮೂರಲ್ಲಿ ಸಿಲಿಂಡರ್ ರೇಟ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಈ ವಿಡಿಯೋ ಪೂರ್ತಿ ನೋಡಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೆನ್ನೆ ಸಿಲಿಂಡರ್ ಬುಕ್ ಮಾಡಿದ್ದೆ, ಗ್ಯಾಸ್ ಸಿಲಿಂಡರ್ ಖಾಲಿ ಆಯಿತು ಅಂತ. ಇವಾಗ ತರಕ್ಕೆ ಹೋಗ್ತಾ ಇದ್ದೀನಿ. ಹೋಗೇ ಬಿಟ್ಟೆ. ಅಲ್ಲಿ ಬಂದು ನೋಡಿದ್ರೆ ಸಿಲಿಂಡ್ರೇ ಬಂದಿರಲಿಲ್ಲ. ಇನ್ನೂ 2 ಅವರ್ ಗಂಟೆ ಕಾಯ್ತಿದ್ದೀವಿ, ಇನ್ನೂ ಬರಲಿಲ್ಲಪ್ಪ. ಅವ್ನು ಎಲ್ಲಿಗೆ ಹೋದ್ನ ಸ್ವಾಮಿ ಗೊತ್ತಿಲ್ಲ. ಸ್ವಲ್ಪ ವರ್ಷದಿಂದ ಯಾರ ಮನೆಗೂ ಸಿಲಿಂಡರ್ ಇರಲಿಲ್ಲ. ಅಲ್ಲಿ ಇಲ್ಲಿ ಬೇರೆ ತೋಟಕ್ಕೆ ಹೋಗಿ ಕಾಯಿಮಟ್ಟೆ, ಕುರಂಬಳಕೆ, ಎಡೆಮಟ್ಟೆ ಹಾಕೊಂಬತ್ತಿದ್ವಿ. ಶಾಮಿಲಿಗೆ ಹೋಗಿ ಸೌದೆ ಸೈಕಲಿಗೆ ಹಾಕೊಂಬತ್ತಿದ್ದು. ಆವಾಗಲೇ ಎಷ್ಟೋ ಖುಷಿ ಇತ್ತು. ಚಳಿ ಆದಾಗ ಒಲೆ ಮುಂದೆ ಕೂತ್ಕೊಂಡು ಬೆಂಕಿ ಎಲ್ಲ ಕಾಯ್ಸ್ಕೊಂತಿದ್ದು. ಈಗ ಆ ಬೆಂಕಿನ ಕಾಯ್ಸ್ಕೊಳಂಗಿಲ್ಲ, ಏನಿಲ್ಲ. ಅಲ್ಲಿ ಹೊಲ ಕಾದು ಸಾಕಾಯ್ತು. ಮಧ್ಯಾಹ್ನ ಇಲ್ಲೇ ಆಗೋಯ್ತು. ಊಟನೂ ಮಾಡಿಲ್ಲ, ಏನೂ ಇಲ್ಲ. ನೋಡ್ರಿ, ಇಲ್ಲಿ ನೋಡಿದ್ರೆ ಜನ ಲೈನು ಕಿಟ್ಟಿದ್ದಾರೆ ಸಿಲಿಂಡ್ರು. ಅಲ್ಲೊಂದು ಹುಡುಗ ನೋಡಿದ್ರೆ ಬ್ಯಾಕಿಂದನೇ ಸಿಲಿಂಡ್ರಿಗೆ ಗ್ಯಾಸ್ ತುಂಬ್ತಿದ್ದ. ಫಸ್ಟ್ ಇಟ್ಟಾರೆ ಸಿಲಿಂಡ್ರ್ ಅಂತೆ. ಆಮೇಲೆ ಕಾಯ್ತಾ ಗ್ಯಾಸ್ ಸಿಲಿಂಡ್ರು ವ್ಯಾನ್ ಬಂದೇ ಬಿಡ್ತಾ. ಅಯ್ಯೋ ಬಾರಪ್ಪ ಸ್ವಾಮಿ, ನಿಮ್ಮ ಮನೆ ಕಾಯುವಾಗ ಅಂದೆ. ಆಮೇಲೆ ಗ್ಯಾಸ್ ತಗೊಂಡು 990 ನಿಮ್ಮೂರಲ್ಲಿ ಎಷ್ಟು ಗ್ಯಾಸು ಅಂತ ಹೇಳ್ರಿ. ಅಲ್ಲಿಂದ ಸೀದಾ ಮನೆಗೆ ಬಂದೆ. ಅಮ್ಮ ಅಕ್ಕಿನೂ ಬೆಲ್ಲನೂ ಕೊಟ್ಟರು. ಹಸಿ ಕೊಡು ಅಂತ ಕೊಟ್ಟೆ. ಅದು ಕೊಡ್ತಾಯಿದ್ದೆ, ಇವಾಗ ಕೊಟ್ಟೆ ನೋಡ್ರಿ. ಅದು ಬೆಲ್ಲ ಫಸ್ಟಿಗೆ ಬಾಯಿಗೆ ಹಾಕೊಂಡು ನಾವು ಚಾಕ್ಲೇಟ್ ಹೆಂಗೆ ತಿಂತೀವಿ ಹಂಗೆ ಮೊದಲು ಸಿಗ್ತಾ ಇತ್ತು. ನಾನು ನೋಡ್ತಾ ನಿಂತಿದ್ದೆ. ಇವಾಗ ತಿನ್ನತ್ತೆ ಅಂತ ಲಾಸ್ಟಿಗೂ ತಿಂದೆ. ಮನೆಗೆ ಬಂದು ರೋಬಿಗೆ ಟ್ರಿಮ್ ಮಾಡೋಣ ಅಂತ ಟ್ರಿಮ್ ಮಾಡ್ತಾಯಿದ್ದೆ. ಬೆಳಗ್ಗಿಂದ ಮಧ್ಯಾಹ್ನ ತನಕ ಅಲ್ಲಿ ಸಿಲಿಂಡರ್ ತರೋಕ್ಕೆ ನಮ್ಮ ಟೈಮ್ ಆಗೋತ್ತು. ಇವಾಗ ಇಲ್ಲಿ ಉಳಿಗೆ ಬೇರೆ ಟ್ರಿಮ್ ಮಾಡಿ ಸ್ನಾನ ಮಾಡಿಸೋ ಜೊತೆ ಸಾಯಂಕಾಲ ಆಗುತ್ತೆ. ಸಾಯಂಕಾಲ ಆಗೇ ಹೋಯ್ತು ನೋಡಿರಿ. ಇಲ್ಲಿಗೆ ಒಂದು ದಿನ ಫುಲ್ ಇಲ್ಲೇ ಮುಗ್ದೋಯ್ತು. ಟ್ರಿಮ್ ಮಾಡಿದ್ಮೇಲೆ ನೋಡಿ ನಮ್ಮ ರೂಮ್ ಹೆಂಗೆ ಕಾಣ್ತಾವಳೆ. ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದೇ ಥರ ವೀಡಿಯೋ ಮಾಡ್ತಾನೆ ಇರ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಓಕೆ ಬಾಯ್. ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀವಿ. ವೀಡಿಯೋ ಕಂಟಿನ್ಯೂ ಮಾಡೋಲ್ಲ ಲಾಸ್ಟ್ ಟೈಮ್.